ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ನೈವೇದ್ಯನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ನಾವು ಬೆಲ್ಲದ ಎಳ್ಳಿನ ಉಂಡೆನ ನಾವು ನಾಗರ ಪಂಚಮಿಯಲ್ಲಿ ವಿಶೇಷ ಸಂಪ್ರದಾಯವಾಗಿ ನೈವೇದ್ಯಕ್ಕೆ ಇಡ್ತಾರೆ. ಅದ್ರ ಜೊತೆಗೆ ನಾವು ಶಿವರಾತ್ರಿ ಹಬ್ಬದಲ್ಲಿ ಹುರಿದ ಅಕ್ಕಿಯಿಂದ ಮಾಡಿರುವಂಥ ತಂಬಿಟ್ಟನ್ನು ನಾವು ಶಿವನಿಗೆ ನಾವು ನೈವೇದ್ಯವಾಗಿಯೂ ಕೂಡ ಇಡ್ತೀವಿ. ಮಲೆನಾಡು ಸೈಡಲ್ಲಿ ಇದಕ್ಕೆ ಟಮಟ ಮತ್ತು ಚಿಗ್ಲಿ ಅಂತಲೂ ಕೂಡ ಕರೀತಾರೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡಿಕೊಂಡ್ರೆ ನಾವು ತುಂಬ ಟೈಮು ಇಟ್ಟು ತಿನ್ಬೋದು, ಅದರಲ್ಲೂ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಎಳ್ಳು ಮತ್ತು ಬೆಲ್ಲದ ಉಂಡೆನ ಮಾಡ್ಕೊಳೋದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋದಲ್ಲಿ ಈಗ ನೀವು ನೋಡ್ಬೋದು, ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲು ನಾನು ಒಂದು ಕೊಬ್ಬರಿನ ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ಬಿಳಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ನೀವು ಕಪ್ಪು ಎಳ್ಳಿಂದ ನಾನು ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ಮಾಡ್ಕೊಳ್ಬೋದು. ನಾನು 1 ಕಪ್ಪು ಬಿಳಿ ಎಳ್ಳು, 1 ಕಪ್ಪು ಕೊಬ್ಬರಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು. ಎಳ್ಳನ್ನು ನೀವು ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೀವು ಬಿಸಿ ಮಾಡಬೇಕು. ಎಳ್ಳನ್ನು ನಾವು ಬಿಸಿ ಮಾಡ್ದಲೂ ಕೂಡ ನಾವು ರೆಡಿ ಮಾಡ್ಕೊಬೋದು ಎಳ್ಳಿನ ಉಂಡೆನ. ಆದರೆ ನನಗೆ ಇಲ್ಲಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಯಾರಿಗೆ ಆಗಿರ್ಬೋದು ಸ್ವಲ್ಪ ಕೆಮ್ಮು ಶುರುವಾಗುತ್ತೆ ಹಸಿ ಎಳ್ಳನ್ನು ನಾವು ಯೂಸ್ ಮಾಡೋದ್ರಿಂದ. ಅದಕ್ಕೆ ನಾನು ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಕೆಮ್ಮು, ಕಫ, ಶೀತ ಇದೆಲ್ಲ ಶುರುವಾಗುತ್ತೆ ಅಂತ ನಾನು ಇದನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ. ನೀವು ಏನು ತೊಂದರೆ ಇಲ್ಲ ಅನ್ನೋದಾದರೆ ನೀವು ಹಸಿದನ್ನು ಕೂಡ ನೀವು ಉಂಡೆಗೆ ಬಳಸ್ಬೋದು ಎಳ್ಳನ್ನು. ವಿಡಿಯೋದಲ್ಲಿ ಈಗ ನೀವು ನೋಡ್ಬೋದು, ಬಿಸಿ ಮಾಡಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಸ್ವಲ್ಪ ಬ್ರೌನ್ ಬಂದರೆ ಸಾಕು ಎಳ್ಳು. ಎಳ್ಳು ಮತ್ತು ಕೊಬ್ಬರಿನ ನೀವು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಎಳ್ಳನ್ನೇ ಸಪ್ರೇಟಾಗಿ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು, ಕೊಬ್ಬರಿನೇ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಎರಡನ್ನೂ ನೀವು ಸೇರಿಸಿ ಪೌಡ್ರ್ ಮಾಡೋಕ್ಕೆ ಆಗಲ್ಲ, ಅದು ಚೆನ್ನಾಗಾಗಲ್ಲ ಪೌಡ್ರು. ಹಾಗಾಗಿ ಕೊಬ್ಬರಿ ಪೌಡ್ರಾದರೆ ಎಳ್ಳಾಗಲ್ಲ, ಎಳ್ಳು ಪೌಡ್ರಾದರೆ ಕೊಬ್ಬರಿ ಆಗಲ್ಲ. ಹಾಗಾಗಿ ನೀವು ಸಪ್ರೇಟಾಗಿ ಕೊಬ್ಬರಿನೇ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಎಳ್ಳನ್ನೇ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದೆರಡು ಪೌಡ್ರ್ ಆದಮೇಲೆ ನೀವು ಮಿಕ್ಸ್ ಮಾಡಿ ಅದರ ಜೊತೆಗೆ ಬೆಲ್ಲನ ಹಾಕಿ ನೀವು ಪೌಡ್ರು ಮಾಡ್ಕೊಳ್ಬೇಕು. ಮೊದಲು ನೀವು ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಡೈರೆಕ್ಟಾಗಿ ಎಳ್ಳನ್ನು ಹಾಕಿ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬೋದು. ಕೊಬ್ಬರಿ ಮತ್ತು ಎಳ್ಳು ಪೌಡ್ರ್ ಆದಮೇಲೆ ನೀವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಹಾಕಿ ನೀವು ಪೌಡ್ರ್ ಮಾಡಿ ನೀವು ಇಟ್ಕೊಳ್ಬೇಕು. ಎಳ್ಳು ಮತ್ತು ಕೊಬ್ಬರಿ ಪೌಡ್ರ್ ಆಗಿರಲೇಬೇಕು ನೀವು ಬೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ. ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಎಳ್ಳಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇದೆ ಮತ್ತು ಕೊಬ್ಬರಿಯಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ನಿಮಗೆ ಉಂಡೆ ಮಾಡಬೇಕಾದ್ರೂ ಕೂಡ ತುಂಬ ಈಸಿ ಆಗುತ್ತೆ. ಅದರಲ್ಲೂ ಎಳ್ಳಿನ ಉಂಡೆ ಮಾಡೋದು ತುಂಬ ಸುಲಭ. ಕಟ್ಟಬೇಕಾದ್ರೂ ಅಷ್ಟೇ ಉಂಡೆನ ನಮಗೆ ತುಂಬ ಈಸಿಯಾಗಿ ಆಗುತ್ತೆ ಉಂಡೆಗಳು. ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿ ನೀವು ಹಾಕಿ. ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನು ಮಕ್ಕಳಿಗೆ ತುಂಬ ಕೊಡ್ತಾರೆ. ಇದನ್ನು ಎಳ್ಳು ಮತ್ತು ಕೊಬ್ಬರಿ ಪೌಡ್ರ್ ಆದಮೇಲೆ ಬೆಲ್ಲ ಹಾಕಿ ನೀವು ಪೌಡ್ರು ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ಮೂರನ್ನು ಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ. ತಕ್ಷಣ ಕಟ್ಟೋದು ಬೇಡ, ಒಂದು 5 ನಿಮಿಷ ಬಿಟ್ಟು ನೀವು ಉಂಡೆನ ಮಾಡಿಕೊಡ್ಬೋದು. ಈಗ ನಾನು ಯಾವ ರೀತಿ ಅಕ್ಕಿನ ಹುರಿದು ನಾನು ತಂಬಿಟ್ಟನ್ನು ಮಾಡ್ತೀನಿ ಅಂತ ಈಗ ತೋರಿಸ್ಕೊಡ್ತೀನಿ. ಹಸಿ ಅಕ್ಕಿಯಿಂದನೂ ಕೂಡ ಟಮಟನ ಮಾಡ್ಕೊಳ್ತಾರೆ. ನಾನಿಲ್ಲಿ ಬಿಸಿ ಮಾಡಿ ಅಕ್ಕಿನ ನಾನು ತಂಬಿಟ್ಟನ್ನು ಮಾಡ್ಕೊಳ್ತಿದ್ದೀನಿ. ಈಗ 3ರಿಂದ 4 ಏಲಕ್ಕಿನ ತೊಗೊಂಡಿದ್ದೀನಿ ನಾನು. 1 ಬೌಲ್ ಅಕ್ಕಿಗೆ 3ರಿಂದ 4 ಏಲಕ್ಕಿ. ಅಕ್ಕಿ ನೀವು ಯಾವುದು ಬಳಸ್ತಿದ್ದೀರಾ ಅದೇ ಅಕ್ಕಿಯಿಂದನೂ ಕೂಡ ಮಾಡ್ಬೋದು. ಯಾವುದೇ ರೀತಿಯ ಅಕ್ಕಿ ಆಗಿದ್ರೂ ಆಗುತ್ತೆ ಟಮಟಕ್ಕೆ. ನೀವು ಯಾವುದು ಮನೇಲಿ ಬಳಸ್ತೀರಾ ಆ ಅಕ್ಕಿನ ತಗೊಳ್ಳಿ. ಅದ್ರ ಜೊತೆಗೆ ಬೆಲ್ಲ ಎಷ್ಟು ಬೇಕು ನೋಡಿ ಹಾಕಬೇಕು. 1 ಬೌಲಿಗೆ
ಎಷ್ಟು ಬೇಕು, ನೀವು ಸ್ವೀಟ್ ಜಾಸ್ತಿ ತಿನ್ನೋದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂದರೆ ಕಡಿಮೆ ಹಾಕಬೇಕು. ಈಗ ಅಕ್ಕಿನ ನಾನು ಬಿಸಿ ಮಾಡ್ತಾ ಇದ್ದೀನಿ. ಎಳ್ಳು ಯಾವ ರೀತಿ ಬಿಸಿ ಮಾಡ್ಕೊಂಡ್ವಿ ಅದೇ ರೀತಿ ಅಕ್ಕಿನೂ ಕೂಡ ಸ್ವಲ್ಪ ಬಿಸಿ ಮಾಡಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ನಿಮಗೆ ಗೊತ್ತಾಗುತ್ತೆ. ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನೀವು ಅದನ್ನು ಪೌಡ್ರು ಮಾಡಬೇಕು. ಈಗ ಹಸಿ ಅಕ್ಕಿನೂ ಕೂಡ ಬಳಸಿ ಟಮಟನ ಮಾಡ್ಕೊಳ್ತಾರೆ. ಯಾಕೆ ನಾನು ಹಸಿ ಅಕ್ಕಿನ ಬಳಸ್ತಾ ಇಲ್ಲ ಅಂದರೆ ಡೈಜೆಷನ್ ಚೆನ್ನಾಗಾಗಲ್ಲ, ಅದರಲ್ಲೂ ಮಕ್ಕಳಿಗೆ ತಕ್ಷಣ ಹೊಟ್ಟೆಗೆ ಅವರಿಗೆ ಸರಿ ಆಗಲ್ಲ. ಹಾಗಾಗಿ ನಾನು ಇದನ್ನು ಬಿಸಿ ಮಾಡಿನೇ ಬಳಸ್ತಾ ಇದ್ದೀನಿ ಅಕ್ಕಿನ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂತ ನಾನು ಕಡಲೆನೂ ಕೂಡ ಹಾಕ್ತಾ ಇದ್ದೀನಿ. ನೋಡ್ಬೋದು ಈಗ ವಿಡಿಯೋದಲ್ಲಿ ನೀವು ಅಕ್ಕಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಅಕ್ಕಿ ಕಲರ್ ಚೇಂಜ್ ಆದ ತಕ್ಷಣ ನೀವು ಅದನ್ನು ಆಫ್ ಮಾಡಿ ನೀವು ಇಡಬೇಕು. ಸ್ವಲ್ಪ ತಣ್ಣಗಾಗಬೇಕು ಅಕ್ಕಿ. ಅದ್ರ ಜೊತೆಗೆ ಈಗ ನಾನು ಕಡಲೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗಾಗಿರ್ಬೋದು, ನಮಗೆ ಆಗಿರ್ಬೋದು, ಸ್ವಲ್ಪ ಹೊಟ್ಟೆಗೆ ಸರಿ ಆಗೋದಿಲ್ಲ. ನಾವು ಡೈರೆಕ್ಟಾಗಿ ಎಲ್ಲದನ್ನು ಬಳಸಿ ಮಾಡ್ಕೊಂಡು ತಿಂದರೆ ನಮಗೆ ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಆಗಲ್ಲ. ಹಾಗಾಗಿ ನಾನು ಯಾವುದನ್ನು ಅಕ್ಕಿನೂ ಕೂಡ ಮತ್ತು ಕಡಲೆನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ನಾನಿಲ್ಲಿ ಕಡಲೆ 1 ಬೌಲು, ಅಕ್ಕಿ 1 ಬೌಲು, ಏಲಕ್ಕಿನ 3ರಿಂದ 4 ಏಲಕ್ಕಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ತಂಬಿಟ್ಟನ್ನು ಮಾಡೋಕ್ಕೆ. ಅಕ್ಕಿನ ನಾನು ಬಿಸಿ ಮಾಡ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಕಡಲೆನೂ ಕೂಡ ನಾನು ಬಿಸಿ ಮಾಡಿದ್ದೀನಿ. ಈಗ ಒಂದು ಜಾರಿಗೆ ಮೊದಲು ಅಕ್ಕಿನ ಪೌಡ್ರು ಮಾಡ್ಕೊಳ್ತೀನಿ. ಮೊದಲು ನೀವು ಅಕ್ಕಿನ ಪೌಡ್ರು ಮಾಡ್ಕೊಂಡ ಮೇಲೆ ನೀವು ಕಡಲೆನ ಪೌಡ್ರು ಮಾಡಬೇಕು. ಈಗ ಪೌಡ್ರ್ ಆಗಿರೋದ್ರ ಮೇಲೇ ನಾನು ಕಡಲೆನ ಹಾಕಿದ್ದೀನಿ. ಕಡಲೆ ಹಾಕಿ ಪೌಡ್ರ್ ಆದಮೇಲೆ ನಾನು ಏಲಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಮತ್ತು ಕಡಲೆ ಏಲಕ್ಕಿ ಪೌಡ್ರ್ ಆದಮೇಲೆ ನೀವು ಬೆಲ್ಲನ ಹಾಕಬೇಕು. ಯಾವುದೇ ರೀತಿ ಈಗ ನೀವು ಎಳ್ಳಿನ ಉಂಡೆಯಲ್ಲೂ ಕೂಡ ನೋಡಿದ್ರಿ, ಪೌಡ್ರ್ ಆದಮೇಲೆ ನಾವು ಬೆಲ್ಲನ ಹಾಕಿದ್ದು. ಇಲ್ಲೂ ಕೂಡ ಅದೇ ರೀತಿ ಈಗ ಪೌಡ್ರ್ ಹಾಕಬೇಕು. ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಇದು ಮೂರನ್ನು ನೀವು ಒಟ್ಟಿಗೆ ಹಾಕಿ ನೀವು ಪೌಡ್ರು ಮಾಡ್ಕೊಳ್ಬೇಡಿ. ಅಕ್ಕಿ ಮತ್ತು ಕಡಲೆನ ಪೌಡ್ರು ಮಾಡ್ಕೊಂಡ ಮೇಲೆ ನೀವು ಬೆಲ್ಲನ ಹಾಕಿ ಪೌಡ್ರು ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ನೀವು ನೋಡ್ಬೋದು, ಈಗ ಪೌಡ್ರು ಮಾಡಿ ನಾನು ಎತ್ತಿಟ್ಟಿದ್ದೀನಿ. ಸ್ವಲ್ಪ ನೀವು ಗಾಳಿ ಆಡೋ ಅಂಥ ಜಾಗದಲ್ಲಿ ಇಡಿ. ಯಾವುದೇ ರೀತಿ ಅದಕ್ಕೆ ಮುಚ್ಚಬೇಡಿ. ನೀವು ಸ್ವಲ್ಪ ಟೈಮ್ ಬಿಟ್ಟು ನೀವು ಉಂಡೆನ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಈಗ ಎಳ್ಳಿನ ಉಂಡೆ ಕೂಡ ಆಗಿದೆ, ಅಕ್ಕಿಯ ಉಂಡೆ ಕೂಡ ಆಗಿದೆ. ಈಗ ನಾವು ಬಿಸಿ ಮಾಡಿ ಮಾಡೋದ್ರಿಂದ ತುಂಬ ಟೈಮು ಇಟ್ಟು ನಾವು ತಿನ್ಬೋದು. ಹಸಿ ಎಳ್ಳು, ಹಸಿ ಅಕ್ಕಿಯಿಂದನೂ ಕೂಡ ಮಾಡ್ತಾರೆ. ನೈವೇದ್ಯ ಮಾಡೋಕ್ಕೆ ಹಸಿಯಾದದ್ದನ್ನೇ ಬಳಸಬೇಕು ಅಂತಲೂ ಕೂಡ ಹೇಳ್ತಾರೆ. ಈಗ ನೈವೇದ್ಯ ಆದಮೇಲೆ ನಾವು ಕೂಡ ತಿನ್ನಬೇಕು, ನಮಗೂ ಕೂಡ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು ಅಂತ ನಾನು ಈ ರೀತಿ ಮಾಡಿದ್ದೀನಿ. ಎಳ್ಳನ್ನೇ ಆಗಿರ್ಬೋದು, ಅಕ್ಕಿನೇ ಆಗಿರ್ಬೋದು, ನಾನು ಬಿಸಿ ಮಾಡಿನೇ ಬಳಸಿದ್ದೀನಿ. ಯಾಕೆಂದರೆ ಮಕ್ಕಳಿಗೂ ಕೂಡ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಆಗಬಾರ್ದು. ವಯಸ್ಸಾದವರಿಗಾಗಿರ್ಬೋದು, ನಮಗೂ ಕೂಡ ಆಗಿರ್ಬೋದು, ಯಾರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಆಗಬಾರ್ದು ಅಂತ ನಾನು ಬಿಸಿ ಮಾಡಿದ್ದೀನಿ. ಹೀಗೆ ಬಿಸಿ ಮಾಡಿ ಮಾಡೋದ್ರಿಂದ ನಾವು ಸ್ವಲ್ಪ ಟೈಮು ಇಟ್ಟು ತಿನ್ಬೋದು. ನಾವು ಹಸಿದನ್ನು ಬಳಸಿ ನಾವು ಇದನ್ನು ಮಾಡೋದ್ರಿಂದ ತುಂಬ ಟೈಮು ಇಟ್ಟು ತಿನ್ನೋಕ್ಕಾಗಲ್ಲ ನಿಮಗೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಎಳ್ಳಿನ ಉಂಡೆನ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಅಕ್ಕಿಯಿಂದ ಮಾಡಿರೋವಂಥ ತಂಬಿಟ್ಟನ್ನು ಕೂಡ ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂತ ನಾನು ಕಡಲೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಫ್ಲೇವರಿಗೆ ನಾನು ಏಲಕ್ಕಿನೂ ಕೂಡ ಹಾಕಿದ್ದೀನಿ.
ತುಂಬ ಪರಿಮಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳಲ್ಲಿ ಕೊಬ್ಬರಿ ಮತ್ತು ನಾವು ಎಳ್ಳು ಬೆಲ್ಲನ ಮಿಕ್ಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ಬೇರೆ ಫ್ಲೇವರೇ ಇರುತ್ತೆ. ಇದರಲ್ಲೂ ಕೂಡ ತಂಬಿಟ್ಟಲ್ಲೂ ಕೂಡ ಬೇರೆ ಫ್ಲೇವರ್ನೇ ನೀವು ನೋಡ್ಬೋದು. ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯ ಈಗ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೈವೇದ್ಯಕ್ಕೆ ಇಡಿ ಅಂತ ನಾನು ಹೇಳ್ತೀನಿ. ತುಂಬ ಶ್ರೇಷ್ಠವಾಗಿರೋ ಅಂಥ ನೈವೇದ್ಯ ಇದು. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿಯ ತಂಬಿಟ್ಟು ಮತ್ತು ಎಳ್ಳಿನ ಉಂಡೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.